ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಮೂಡ ಕೇಸ್ನಲ್ಲಿ ಲೋಕಾಯುಕ್ತದಿಂದ ಕ್ಲೀನ್ ಚಿಟ್. ರಾಜ್ಯ ರಾಜಕೀಯದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತಷ್ಟು ಸ್ಟ್ರಾಂಗ್. ವಿರೋಧಿಗಳ ಎದುರು ಸೆಡ್ಡು ಹೊಡೆದು ನಿಲ್ಲೋಕೆ ಸಿಕ್ತು ಹೆಚ್ಚಿನ ಬಲ. ಬೆಂಗಳೂರಿನ ತಿಪ್ಪಸಂದ್ರದಲ್ಲಿ 4 ಅಂತಸ್ತಿನ ಕಟ್ಟಡ ಕುಸಿತ ಪ್ರಕರಣ. ಹಿಟಾಚಿ ಬಳಸಿ ರಕ್ಷಣಾ ಸಿಬ್ಬಂದಿಯಿಂದ ತೆರವು ಕಾರ್ಯ. ಪಕ್ಕದ 2 ಕಟ್ಟಡಗಳ ಜನರನ್ನು ತೆರವು ಮಾಡಿದ ಅಗ್ನಿಶಾಮಕ ದಳ. ಎರಡು ಗುಂಟೆ ಜಮೀನಿಗಾಗಿ 2 ಕುಟುಂಬಗಳ ಮಾರಾಮಾರಿ. 7 ವರ್ಷಗಳಿಂದ ಕೋರ್ಟ್ನಲ್ಲಿರುವ ವಿವಾದ. ಈಗ ಕೋರ್ಟ್ ಆದೇಶದಂತೆ ಜಮೀನಿನಲ್ಲಿ ಜೆಸಿಬಿ ಕೆಲಸ ಮಾಡಿಸಲು ಮುಂದಾಗಿದ್ದ ಅಶೋಕ್. ಕೋಲಾರದ ದೊಡ್ಡ ಹಸಾಳ ಗ್ರಾಮದಲ್ಲಿ ಗಲಾಟೆ. ಸಿಂಹಾಸನ ರಾಜಕೀಯಕ್ಕೆ ಕುಮಾರಸ್ವಾಮಿ ಕುಟುಂಬ ಎಂಟ್ರಿ. ರೇವಣ್ಣ ಹಿಡಿತದಲ್ಲಿ ಹಾಸನದಲ್ಲಿ ಸಭೆ ನಡೆಸಿದ ನಿಖಿಲ್ ಕುಮಾರಸ್ವಾಮಿ. ಪ್ರಜ್ವಲ್ ಅನುಪಸ್ಥಿತಿಯಲ್ಲಿ ಶಾಸಕರು ಮಾಜಿ ಶಾಸಕರ ಜೊತೆ ಮೀಟಿಂಗ್. ಮುಂದಿನ ಜಿಲ್ಲಾ ತಾಲೂಕು ಪಂಚಾಯಿತಿ ಚುನಾವಣೆಗೆ ಸಿದ್ಧತೆ. ಬಿಜೆಪಿ ಶಿಸ್ತು ಸಮಿತಿಯಿಂದ ಯತ್ನಾಳ್ಗೆ ಶೋಕಾಸ್ ನೋಟಿಸ್. ಇದೀಗ ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ಗೂ ನೋಟಿಸ್ ಜಾರಿಗೆ ಹೈಕಮಾಂಡ್ ಚಿಂತನೆ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರೆ ಕ್ರಮ ಎಂಬ ಸಂದೇಶ ರವಾನಿಸೋಕೆ ಮುಂದಾದ ಕೇಸರಿ ನಾಯಕರು.